ನೀನು ಯಾವನು ಜಾತಿ ಧರ್ಮದ ಹೆಸರಲ್ಲಿ ಹೊಡೆದಾಡಕ್ಕೆ ಅಲ್ಲಿ ಯಾರೋ ನೀನು ಭಾಷಣ ಕೇಳೋರು ಯಾವನು ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ, CA ಅಲ್ಲ, ಎಜುಕೇಟೆಡ್ ಇಲ್ಲ, IT ಅಲ್ಲ, ಡಾಕ್ಟರ್ಸ್ ಅಲ್ಲ, ಯಾರೋ ಗ್ರೀಸ್ ಹೊಡಿಯೋರು, ಸೊಪ್ಪು ಮಾರೋರು, ಶೂದ್ರ ಹುಡುಗರು ಕರ್ಕೊಂಬಂದು ನನ್ನ ಮಗನು ಹಂಗೆ ಮುತಾಲಿಕ್ಕು ನೀನು ಕರ್ಕೊಂಬಂದು ಚಪ್ಪಾಳೆ ಹೊಡೆದು ಅದನ್ನ ವಿಡಿಯೋ ಮಾಡಿ ನಮಗೆಲ್ಲ ಬಿಟ್ಟು ಲೈ ಬ್ರಾಹ್ಮಣ ಈಗಲೂ ಸಮಾಜ ನೋಡಿಬೇಕೇನ? ನಿಮ್ಮ ಮಕ್ಕಳೆಲ್ಲ ಹೋಗ್ತಾರೆ, ಯಾವ ಶಾಲೆಗೆ ಹೋಗ್ತಾರೆ, ಯಾವ ಇಂಟರ್ನ್ಯಾಷನಲ್ ಸ್ಕೂಲು, ಯಾವ ದೇಶದಲ್ಲಿದ್ದಾರೆ, ಸೇಫ್ ಆಗಿದ್ದಾರಲ್ಲ? ಶುದ್ಧ ಹುಡುಗರು ಕರ್ಕೊಂಬಂದು ಅವ್ರಿಗೆ ಹುಳ ಬಿಟ್ಟು ಅವ್ರಿಗೆ ಮಚ್ಚು ಕತ್ತಿ ಕೊಟ್ಟು ಸಮಾಜನ ಹೊಡೆದಾಕಿ ಯಾರನ್ನ ಕೊಲೆ ಮಾಡಿದೆ ಅದಕ್ಕೊಂದು ಹಿಂದೂರು ನೋಡ್ದಾಗ್ದ ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿಸಿ ಅಲ್ಲೊಂದಷ್ಟು ಮೈಲೇಜ್ ತಗೊಂಡು ನಿನ್ನಂತವ್ರು MP ಹಾಕೊಂಡು ಎಷ್ಟು ಜನ ಶೂದ್ರನ್ನ MP ಮಾಡಿದ್ಯಾ? ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಾಡಿದ್ಯಾ? ತಾಲೂಕ್ ಮೆಂಬರ್ಗಳು ಮಾಡಿದ್ಯಾ? ಏಯ್ ಬ್ರಾಹ್ಮಣ, ನೀನ್ ಯಾವನಲ್ಲಿ ಸರ್ಕಾರದ ಬಗ್ಗೆ ಮಾತಾಡಕ್ಕೆ? ಯಡಿಯೂರಪ್ಪ ಕೈ ಬಿಟ್ಟ ಮೈನರ್ ಹೆಣ್ಮಗಳನ್ನ ಯಾಕೋ ಕೇಳಿಲ್ಲ ನೀನು? ಲೇ ಅನಂತಕುಮಾರ್ ಹೆಗಡೆ, ಕಿಸ್ ರೇಣುಕಾಚಾರ್ಯ ಯಾವ ಪಾರ್ಟಿ ಅವನು? ಇವನು ನರ್ಸನ್ ಬಿಟ್ಟಿಲ್ಲ ಅವನು. ರಮೇಶ್ ಜಾರಕಿಹೊಳಿ ನಿಮ್ಮ ಪಾರ್ಟಿ ಅವನಲ್ವಾ? ಹೆಣ್ಮಕ್ಳು ಸಹಾಯ ಕೇಳಕ್ ಬಂದ್ರೆ ಅಲ್ಲೇ ಮಂಚದಲ್ಲೇ ಮಜಾ ಮಾಡ್ಬಿಟ್ಟ. ನಾನು ಕಿತ್ತು ಬಿಸಾಕ್ಸಿದ್ದವ್ರನ್ನ. ಇವನು ಪ್ರಜ್ವಲ್ಲು ನೂರಾರು ಹೆಣ್ಮಕ್ಳನ್ನ ಮಜಾ ಮಾಡಿ ಬಾಯಿ ಬಿದ್ದೋಗಿದ್ಯಾ ನೀನು ಕೇಳಕ್ಕೆ? ಬಾಯಿ ಬಿದ್ದೋಗಿದ್ಯಾ ಕೇಳಕ್ಕೆ ನಿನ್ಗೆ? ಮಾತೆತ್ತರೆ ಮುಸಲ್ಮಾನ, ಪಾಕಿಸ್ತಾನ, ಮುಲ್ಲಾ, ಕ್ಯಾಪು, ಟಿಪ್ಪು ಸುಲ್ತಾನ, ಇದು ಬಿಟ್ರೆ ಬೇರೆ ಏನಿಲ್ವ ನಿನ್ಗೆ? ಬೇರೆ ಏನಿಲ್ವೇನೋ? ಏನ್ ನೀನು ಬ್ರಾಹ್ಮಣ ಆಗ್ಬಿಟ್ರೆ ನೀನೇನು ಹೀರೋನೇನಲ್ಲಿ? ನೆಟ್ಟಗೆ ಮಾತಾಡಲಿ. ಬೆಡ್ ರೀಡನ್ ಆಗ್ಬಿಟ್ಟಿದೆ, ಮತ್ತೆ ಮೈ ಕೈ ತುಂಬ್ಕೊಂಡು ಬಂದಿದ್ಯಾ? ಮೇಲೊಬ್ಬ ಇದ್ದಾನೆ ಆಡಿಟ್ರು, ನಮಗೆ ಭಯ ಬಿದ್ದಿಲ್ಲ, ಸರ್ಕಾರಕ್ಕೆ ಭಯ ಬಿದ್ದಿಲ್ಲ, ವ್ಯವಸ್ಥೆಗೆ ಭಯ ಬೀಳಲ್ಲ. ನೀವು ದಶಕಗಳ ಕಾಲ ಅತ್ಯಾಚಾರ ಮಾಡ್ಕೊಂಡ್ ಬಂದಿದ್ದೀರಾ. ಸತಿ ಸಿಸ್ಟಮ್ ಹೆಸರಲ್ಲಿ, ಸ್ತನಗಳ ಹೆಸರಲ್ಲಿ, ಸ್ತನಗಳಿಗೆ ತೆರಿಗೆ ಹಾಕೋ ಹೆಸರಲ್ಲಿ, ಅಸ್ಪೃಶ್ಯತೆ ಹೆಸರಲ್ಲಿ ನೀರು ಮುಟ್ಟಿಸ್ತಿರ್ಲಿಲ್ಲ, ಊರೋಡೆ ಬಿಟ್ಕೊಂತ ಇರ್ಲಿಲ್ಲ, ಶುದ್ರನ್ನ ಎಜುಕೇಶನ್ ಕೊಡ್ತಿರ್ಲಿಲ್ಲ, ಗುರುಕುಲ ಎಂಟ್ರಿ ಇರಲಿಲ್ಲ. ಇಷ್ಟೆಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಬಂದು ದೇಶಕ್ಕೆ ಸ್ವತಂತ್ರ ಕೊಡೋಕ್ಕೆ ಹೋರಾಟ ಮಾಡ್ರು ಅಂದ್ರೆ ಇಲ್ಲ ನಾವು ಬ್ರಿಟಿಷ್ ಅಂಟಮ್ಮಂದ್ರು ಅಂತ ಹೇಳ್ಕೊಂಡು ನೀವು ಆಮೇಲೆ ಸ್ವತಂತ್ರ ಕೊಡಿಸ್ದವನ್ಗೆ ಗುಂಡಾಕ್ದವ್ರು ನೀವು ಅಲ್ವೇನೋ? ಯಾರೋ ಗುಂಡಾಕಿದ್ದು ಗಾಂಧಿಗೆ? ಅಸ್ಪೃಶ್ಯತೆಯನ್ನು 19ನೇ ಶತಮಾನದವರೆಗೂ ಜೀವಂತ ಇಟ್ಟಿದ್ದು ಯಾರೋ ನಿಮ್ಮ ಪೂರ್ವಜರು, ನೀವೇ ತಾನೇ ಇಟ್ಟಿದ್ದು? ಯಾವ ನೈತಿಕತೆ ಇದೆಯೋ ನಿನಗೆ? ಸ್ಥಾನಕ್ಕೆ ಯಾವನ ಟ್ಯಾಕ್ಸ್ ಆಗ್ತಿದೆ? ಹೆಣ್ಮಕ್ಳ ಸ್ಥಾನ ನೋಡ್ಬೇಕಾ ನೀವು? ನಿಮ್ಮ ಪೂರ್ವಜರು ಮಜಾ ಮಾಡ್ಬೇಕಾ? ಅಸ್ಪೃಶ್ಯತೆನ ಯಾರು ಇಟ್ಟಿದ್ದು? ಗಾಂಧಿನ ಯಾರು ಕೊಂದವ್ರು? ಯಾರೋ ಗಾಂಧಿನ ಕೊಂದವರು? ಗಾಂಧಿನ ಕೊಂದವ್ರು ಯಾರು? ದೇಶಕ್ಕೆ ಸ್ವತಂತ್ರ ಕೊಡ್ದವ್ನು ಕೊಂದವ್ರು ಯಾರು? ಬ್ರಿಟಿಷ್ ಜೊತೆ ಕೈ ಮಿಲಾಯಿಸಿದವ್ರು ಯಾರು? ನಾವಲ್ಲ ಕಣಲೇ, ಮೀರ್ ಸಾದಿಕ್ ಲೇ. ಈ ನೆಲನ ಪ್ರೀತಿ ಮಾಡೋರು ನಾವು. ನಿಮ್ಮನೆ MLC ಮಾಡಿ ಅಸೆಂಬ್ಲಿ ಕಳಿಸಿದ್ರೆ ಜನಗಳ ಸಮಸ್ಯೆ ಪ್ರಶ್ನೆ ಮಾಡೋ ಅಂತಂದ್ರೆ ನನ್ನ ಮಗ OT ರವಿ ಮಿನಿಸ್ಟರ್ನ ಸೂಳೆ ಅಂತಾನೆ. ಯಾಕೋ ಕೇಳಿಲ್ಲ ನೀನು? ಅನಂತಕುಮಾರ್ ಹೆಗಡೆ ಯಾಕೋ ಕೇಳಿಲ್ಲ? ಯಡಿಯೂರಪ್ಪ ಮೈನರ್ ಹೆಣ್ಮಗಳಿಗೆ ಕೈ ಏನೋ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ, ಯಾಕೆ ಕೇಳಿಲ್ಲ? ನಿಮ್ದೇ ಸಿಸ್ಟರ್ ಕನ್ಸರ್ನ್ಡ್ ಪ್ರಜ್ವಲ್ ರೇವಣ್ಣ ಸಿಕ್ಕಿದ ಹೆಣ್ಮಕ್ಳಿಗೆಲ್ಲ ಮಜ್ಜಾ ಮಾಡಿ ಬೀದಿ ತಗೊಂಬರ್ತಾನೆ, ವಿಡಿಯೋ ಮಾಡಿ ಜೈಲಲ್ಲಿದ್ದಾನೆ, ಬೇಲ್ ಸಿಕ್ಕಿಲ್ಲ, ಯಾಕೋ ಕೇಳಿಲ್ಲ ನೀನು? ರಮೇಶ್ ಜಾರಕಿಹೊಳಿನ ಯಾಕೋ ಕೇಳಿಲ್ಲ? ಕಿಸ್ ರೇಣುಕಾಚಾರ್ಯನ ಯಾಕೋ ಕೇಳಿಲ್ಲ? ಯಡಿಯೂರಪ್ಪನ ಯಾಕೋ ಕೇಳಿಲ್ಲ ನೀನು? ಸ್ತನದ ಮೇಲೆ ಟ್ಯಾಕ್ಸ್ ಹಾಕ್ತೀರಾ ನಿಮ್ಮ ಪೂರ್ವಜರು? ನಾಚಿಕೆ ಆಗಲ್ಲ ನಿಮಗೆ? ಯಾವ ನೈತಿಕತೆ ಇದೆಯೋ ನಿನಗೆ ಮೈಕಿಟ್ಕೊಂಡು ಮಾತಾಡೋಕ್ಕೆ? ನಿನಗೆ ಎಷ್ಟು ಅತ್ಯಾಚಾರ ಮಾಡಿದ್ದೀರ ನಮ್ಮ ಪೂರ್ವಜರ ಮೇಲೆ? ಯಾವ ನೈತಿಕತೆ ಇದೆಯೋ ನಿನಗೆ? ಏಯ್ ಬ್ರಾಹ್ಮಣ, ಲಿಮಿಟಲ್ಲಿರಲ್ಲ. ನೀನು ಕಿತ್ತೋಗಿರೋ ಪುರಾಣ ಕೇಳಿ ಕಿವಿ ಮೇಲೆ ಹೂವು ಇಟ್ಕೊಂಡು ಚಾಕು ಬುರಿ ತಗೊಂಡು ನಮ್ಮ ಶೂದ್ರ ಕೈಲಿ ಕೊಲ್ಸೋದು. ಅವ್ನು ನೋಡು, ಪರಶುರಾಮ್ ವಾಗ್ಮೋರೆ ಗೌರಿನ್ ಕೊಂದ, ಮಜಾ ಅಲ್ವಾ ನೀವು? ಚಪ್ಪಾಳೆ ಹೊಡೆದ್ರಲ್ಲ, ಬಿಡೋ ನಾವು ನಮ್ಮನ್ ಹೆಣ ಬಿತ್ತು ನೆನ್ನೆ ಅಂದಲ್ಲ ಅವನು ನಮ್ಮನ್ ಅಂತಂದ. ಅವನು ಯಾರು? ಅಶೋಕ್. ಅವನ ಬಾಡಿನ ಕಾವಲ್ ಕಾಯೋದು, ಅವ್ನ ಮನೇನ ಕಾವಲ್ ಕಾಯೋದು ಪೊಲೀಸರು. ಅವ್ರನ್ನೇ ಪ್ರೊಟೆಕ್ಷನ್ ಅವ್ನ ಅಮ್ಮನ್ ಅಂದಿದ್ದಾನೆ. ಹೆಣ್ಣಿಗೆ ಗೌರವ ಇದೆಯಾ ನಿಮ್ಮ ಹತ್ರ? ಕಿಂಚಿತ್ತು ಗೌರವ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ, ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ, ಯಡಿಯೂರಪ್ಪನ ವಿಚಾರದಲ್ಲಿ, ಕಿಸ್ ರೇಣುಕಾಚಾರ್ಯ ವಿಚಾರದಲ್ಲಿ
ನೆನೆ ಅಶೋಕನ ವಿಚಾರದಲ್ಲಿ, ನಿನ್ನ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ ನೀವು. ನಿಮ್ಗೆ ಹೆಣ್ಮಕ್ಳು ಅಂತಂದ್ರೆ ಆಟಿಕೆ ವಸ್ತು, ಅವ್ರಿಗೆ ಎರಕೆ ಇರೋ ಒಂದು ಮಿಷಿನ್ ಅಷ್ಟೇ, ಜನ್ಮ ಕೊಡೋಕೆ ಒಂದು ಮಿಷಿನ್ ಅಷ್ಟೇ ಅವರು. ಬಟ್ ಅವ್ರಿಗೆ ಮರ್ಯಾದೆ ಕೊಡಲ್ಲ ನೀವು. ಕೊಟ್ಟಿದ್ದು ಸತಿ ಸಿಸ್ಟಮನ್ನು ನಿಮ್ಮ ಪೂರ್ವಜರು ಜೀವಂತವಾಗಿ ಇರ್ತಾ ಇದ್ರಾ? ನಿಮ್ಮ ಪೂರ್ವಜರು ಸ್ಥಾನಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ರಾ? ತೆರಿಗೆ ಹಾಕಿ ಇಲ್ಲ ಆ ಮೊಲೆಗಳನ್ನ ನೋಡಿ ಆನಂದ ಪಡ್ತಾ ಇದ್ರಾ? ಕಾಮುಕರಲ್ವೇನೋ ನೀವು? ಮಾಡೋಕ್ಕಾಗ್ದಿರೋ ಕಾಮುಕರು ನೀವು, ಮಜಾ ಮಾಡೋ ಕಾಮುಕರು. ಇನ್ನು ಯಾವುದರ ನೈತಿಕತೆ ಇದೆ? ಅಸ್ಪೃಶ್ಯತೆನ ಯಾರೋ ಜೀವಂತವಾಗಿಟ್ಟವ್ರು 19ನೇ ಶತಮಾನದವರೆಗೂ. ಗುರುಕುಲದಲ್ಲಿ ಎಂಟ್ರಿ ಕೊಡ್ದಿರೋರ ನಮ್ಮನ್ನೆಲ್ಲ ಆಚೆ ಹಾಕಿ ಊರಿಂದ ಹೊರಗಡೆ ಇಟ್ಟು ಏನೋ ಮುಖಕ್ಕೆ ಮೊಡಕೆ ಕಟ್ಟಿ ಹಿಂಗಡೆ ಪೊರಕೆ ಕಟ್ಟಿದವ್ರು ಯಾರೋ? ಇವತ್ತು ಕೂಡ ದೇವಸ್ಥಾನಗಳಲ್ಲಿ ಎಂಟ್ರಿ ಇಲ್ಲ. ಯಾಕ್ರೋ? ದೇವರಂದ್ರೆ ನಿಮ್ಮೊಬ್ಬರಿಗೇನ ಶ್ರೇಷ್ಠ? ಆ ಶಿಲೆ, ಆ ಗುಡಿ ಕಟ್ಟೋರು ನಾವು ಶುದ್ಧರು. ಆ ಏನೋ ಎಣ್ಣೆ ತಂದ್ಕೊಂಡವ್ರು ಗಾಣಿಗ ಶುದ್ರ, ಹೂವು ತಂದು ಕೊಡೋರು ಶುದ್ಧರು, ಆ ಶಿಲೆ ಕೆತ್ತೋರು ಶುದ್ಧರು, ಆ ಕಸ ಗುಡಿಸೋರು ಶುದ್ಧರು, ಅಲ್ಲಿಗೆ ಬೇಕಾದ ಎಲ್ಲ ವಸ್ತುಗಳು ತಂದ್ಕೊಡೋರು ಶುದ್ಧರು. ಆದರೆ ಶುದ್ಧರು ಮಾತ್ರ ಹೊರಡೆ ಬರಂಗಿಲ್ಲ. ಯಾಕೆ? ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾ ಇದೆಯಲ್ಲ ಈ ಅನಂತ್ ಕುಮಾರ್? ಏನು ನೈತಿಕತೆ ಇದೆ ನಿನಗೆ? ಎಲ್ಲೋ ಮಲಗಿದ್ದೆ ಎಷ್ಟು ದಿನ ನೀನು? ಎಚ್ಚರ ಆಗ್ಬಿಡ್ತಾ ಇವಾಗ ನಿನಗೆ? ವಿಷದ ಹಾವಲ್ವೇನೋ ನೀನು? ಎಲ್ಲೋಗ್ತಾರೆ ನಿನ್ನ ಮಕ್ಕಳು? ಎಲ್ಲ ಓದ್ತಾರೆ ನಿನ್ನ ಮಕ್ಕಳು? ನಿನ್ನ ಮಕ್ಕಳನ್ನ ಸೇಫಾಗಿಡು. ಶುದ್ರ ಮಕ್ಕಳ ಕೈಗೆ ಮೈಕಲ್ಲಿ ಪುಂಗ್ಬಿಟ್ಟು ಅವ್ರ ಕೈಗೆ ಚಾಕು ಚೂರಿ ಕೊಟ್ಟು ಇನ್ನೊಬ್ಬ ಶುದ್ರನ್ನ ಕೊಲ್ಸ್ಬಿಟ್ಟು ಮತ್ತೆ ಮೈಗಿಡ್ಕೊಂಡು ನಮ್ಮ ಹಿಂದೂಗಳನ್ನ ಕೊಲ್ಬಿಟ್ರು ಅಂತ ನಮ್ಮ ಅಲೇ ಡಿವೈಡ್ ಮಾಡೋರು ನೀವೇ ಅಲ್ವೇನೋ? ವರ್ಣ ವ್ಯವಸ್ಥೆನಲ್ಲಿ ಎಷ್ಟು ಜನ ಶೂದ್ರನ್ನ ಒಡೆ ಬಿಟ್ಟಿದ್ದೀರೋ ನೀವು? ಇವತ್ತು ಶೂದ್ರನ್ನ ಕಂಡ್ರೆ ಆಗಲ್ಲ ನಿಮಗೆ? ಅಪ್ಪಿ ನಮ್ಗೇನೋ ಇವನು ಬ್ರಿಟಿಷರ್ ಬಂದು ಎಜುಕೇಷನ್ ಸಿಸ್ಟಮ್ ಸಿಕ್ತು ನಮಗೆ ಇವತ್ತು ಕೂಡ ಎಜುಕೇಷನ್ ಸಿಕ್ಕಿಲ್ಲ ಅಂದಿದ್ರೆ ಇದೇ ಪುಂಗನ ಪುಂಗಿ ಶೂದ್ರ ಕೈಯಲ್ಲಿ ಶೂದ್ರನ ಕೊಲ್ಸಿ, ಶೂದ್ರ ಕೈಯಲ್ಲಿ ಶೂದ್ರನ ಒಡಿಸಿ, ಶೂದ್ರನ ಎತ್ಕಡಿಸಿ ಶೂದ್ರ ವಿರುದ್ಧ ಸಮಾಜವನ್ನ ನಾಶ ಮಾಡಿಬಿಡ್ತಾ ಇದ್ರಲ್ಲೋ. ಏಯ್ ಬ್ರಾಹ್ಮಣ, ಎಚ್ಚರವಾಗಿರೋ, ಹುಷಾರ್. ಕೆಂಪೇಗೌಡ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.